ದಿನದಲ್ಲಿ ಸುಮಾರು ಎಷ್ಟು ಸಮಯ ನೀವು ಅಧ್ಯಯನಕ್ಕೆ ಅಂತ ಮೀಸಲಿಡ್ತೀರಿ? ಹಾಗೆ ನಿಮ್ಮನ್ನ ಸೆಳೆಯೋ ವಿಷಯಗಳು ಯಾವ್ದ್ಯಾವುದು ಅಧ್ಯಯನದಲ್ಲಿ ತುಂಬ? ನಾವೆಲ್ಲ ನಿತ್ಯ ವಿದ್ಯಾರ್ಥಿಗಳು ಅಂತಲೇ. ಹಿರಿಯರು ಹಾಕೊಟ್ಟ ಮೇಲ್ಪಂಕ್ತಿ ಏನು ಅಂದರೆ, ನಮ್ಮ ಈ ನೆಲದ ಈ ಪರಮವಾದ್ದನ್ನು ಪೊರೆ, ಕಣ್ಣಿನ ಪೊರೆಯನ್ನು ಸರಿಸಿ ನಿಜವಾಗಿಯೂ ಸಂಚಯನ ಮಾಡ್ತಾ ಹೋದರೆ ಅಧ್ಯಯನಕ್ಕೆ ವಿಶೇಷವಾದ ಅರ್ಥವ್ಯಾಪ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಚೌಕಟ್ಟಿನಲ್ಲಿ ಯೋಚನೆ ಮಾಡೋದು ಹೋದರೆ ನಿತ್ಯ ವಿದ್ಯಾರ್ಥಿ ದೆಸೆ ನಮಗೆ. ಇಂತಿಷ್ಟು ಸಮಯ ಅಂತ ತೆಗೆದಿಟ್ಟು ಮಾಡುವಂಥದ್ದು ಅಧ್ಯಯನ ಅಲ್ಲ. ಸಂಚಯನಕ್ಕಾಗಿ ನೀವು ನಿರಂತರವಾಗಿ ಸುತ್ತಮುತ್ತ ಇರುವಂಥದ್ದನ್ನು ಹೆಂಗೆ ಗಮನಿಸ್ತಲೇ ಇರ್ತೀರಿ, ಅದನ್ನು ನಿಮ್ಮದಾಗಿಸ್ಕೊಳ್ತಲೇ ಇರ್ತೀರಿ. ಅವೆಲ್ಲವೂ ಅಧ್ಯಯನದ ಭಾಗವಂತ ಯೋಚನೆ ಮಾಡಿದವನು ನಾನು. ಓಹೋ, ನಿಜ ನಿಜ. ಪ್ರತಿದಿನವೂ ನಾವು ಕಲಿತಾ ಇರ್ತೀವಿ, ಅನುಕ್ಷಣವು ಅನುಗಾಲವು. ನಿಡುಗಾಲದ ಹಪಾಪಿ ಇದೆಯಲ್ಲ, ಹಸಿವಿದೆಯಲ್ಲ, ಏನನ್ನಾದರೂ ನಾನು ಸಂಚಯಿಸ್ಕೊಳ್ಬೇಕು, ಏನಾದರೂ ನನ್ನದಾಗಿಸ್ಕೊಳ್ಬೇಕು ಅಂದರೆ ಜ್ಞಾನ. ಮಿಕ್ಕವೆಲ್ಲರೂ ನಾವು ಲೌಕಿಕವಾದಂಥ ನನ್ನದಾಗಿಸ್ಕೋಬೇಕು ಅನ್ನೋದು ಇದ್ದೇ ಇರುತ್ತೆ. ಆದರೆ ಜ್ಞಾನ ಪರಂಪರೆ, ಜ್ಞಾನವಾದ ಪರಮವಾದನ ಪೊರೆಯುವ ಜ್ಞಾನವಿದೆಯಲ್ಲ, ಅಂಥವನ್ನು ಯಾರು ತಮ್ಮದಾಗಿಸ್ಕೊಳ್ಳೋಕ್ಕೆ ನಿರಂತರ ಪ್ರಯತ್ನ ಮಾಡ್ತಿರ್ತಾರೆ, ಅದು ಅವಿರತವಾದಾಗ ಅಧ್ಯಯನಕ್ಕೊಂದು ಬೆಲೆ ಬರುತ್ತೆ. ಆಗಷ್ಟೇ ಅದರ ಸೆಲೆ ಎಲ್ಲರಿಗೂ ಅರ್ಥವಾದಿತ್ತು. ಆ ಅವಿರತ ಸೆಳೆತ ಯಾವ ವಿಷಯದ ಬಗ್ಗೆ ಇದೆ? ಯಾಕೆಂದರೆ ನಿಮ್ಮ ಬಹಳಷ್ಟು ಗೆಳೆಯರು, ಆಪ್ತರು ಮಾತನಾಡುವಾಗ ಯಾವಾಗಲೂ ಅವ್ರು ಹೇಳ್ತಾರೆ, ಸುಚೇಂದ್ರ ಪ್ರಸಾದ್ ಅವರು ಅಂದರೆ ಕನ್ನಡ, ಕನ್ನಡ ಅಂದರೆ ಸುಚೇಂದ್ರ ಪ್ರಸಾದ್ ಅಂತ ಅಷ್ಟೇ ನಿಮಗೆ ಗೊತ್ತಿದೆ. ಅವರ ಆಳವಾದ ಜ್ಞಾನ ತಿಳಿಬೇಕು ಅಂದರೆ ಅವರ ಪಕ್ಕದಲ್ಲಿ ಕೂತ್ಕೊಂಡು ವಿಷಯಗಳು ಮಾತಾಡ್ತಾ ಹೋಗಬೇಕು, ಯಾವ್ಯಾವ ವಿಷಯಗಳ ಬಗ್ಗೆ ಅವ್ರು ಮಾತಾಡಬಲ್ಲರು ಅಂತ ಅವತ್ತು ನಿಮಗೆ ಗೊತ್ತಾಗುತ್ತೆ. ಅವರ ಜ್ಞಾನದ ಆಳ ತಿಳಿಬೇಕು ಅಂದರೆ ಅವ್ರ ಜೊತೆ ಕೂತ್ಕೋಬೇಕು ಅಂತ. ನಾನಿವಾಗ ಪಕ್ಕದಲ್ಲಿ ಕೂತಿರೋದ್ರಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ. ನಾನಾಗಲೇ ಹೇಳಿದ ಹಾಗೆ ಅವರವರ ಭಾವಕ್ಕೆ, ಮೂಗಿನ ನೇರಕ್ಕೆ ಅಚ್ಚೊತ್ತಿ ಉತ್ಪತ್ತಿ ಹೀಗೇಕೆ ಎಲ್ಲ, ಇವರಂತೆ ತಾಳಕ್ಕೆ, ಆತ್ಮಸಮ್ಮೋಹಕ್ಕೆ ಬಲಿಯಾಗೋ ಸಾಮರ್ಥ್ಯ ನಮಗೇಕೆ ಇಲ್ಲ ಅಂತ ಈ ಹಿಂದೆ ಗೀಚ್ಕೊಂಡಿದ್ದು ನೆನಪಾಗುತ್ತೆ ನನಗೆ. ಆತ್ಮಸಮ್ಮೋಹ ಒಳ್ಳೆಯದಲ್ಲ, ಆದರೆ ಪಾಪ ಅವ್ರಿಗೆ ಬೆಳಕಾಗಿ ಕಂಡಿದೆ. ಭಾರತ ಇದ್ದ ಹಾಗೆ, ಭಾರತದಲ್ಲಿಯೂ 2 ಪದ ಅದು ಭಾ. ಈ ಬೆಳಕನ್ನು ಯಾರು ರೂಢಿಸ್ಕೊಂಡಿರ್ತಾರೆ, ಅಳವಡಿಸ್ಕೊಳ್ತಿರ್ತಾರೆ, ಅದು ಭಾರತದ ಎಲ್ಲರೂ ಭಾರತೀಯರೇ ಆಗಿಬಿಡ್ತಾರೆ. ಹಾಗಾಗಿ ಪ್ರತ್ಯೇಕಿಸಿ ತಾರತಮ್ಯವನ್ನು ಹುಡುಕಿ ಇದು ಇದಕ್ಕಾಗಿ, ಇವರಿಗಾಗಿ, ಇದು ಶ್ರೇಷ್ಠ, ಇದು ಕನಿಷ್ಠ ಅಂತ ಹೇಳೋ ಮಾತೇ ಸಲ್ಲ. ನಾನು ನಿಮ್ಮನ್ನು ಬೆಟ್ಟಕ್ಕೆ ಯಾಕೆ ಹೋಲಿಸಿದೆ ಅಂತ ಹೇಳಿದ್ರೆ, ಪರ್ವತ ಹಿರಿದಾದಿತ್ತು ಅಂತ ಆಗಲ್ಲ, ಹೌದು. ಆದರೆ ವಾತಾವರಣಕ್ಕೆ ತಕ್ಕ ಹಾಗೆ ಜೀವಿಗಳು ಬದಲಾಗ್ತಾ ಹೋಗ್ತಾರೆ, ಭಾಷೆನೂ ಹಾಗೆ. ಕೆಲವೊಂದು ಸುತ್ತಮುತ್ತಲಿನ ವಾತಾವರಣ ನಮ್ಮ ಜೀವನದ ಮೇಲೂ ಪ್ರಭಾವ ಬೀರುತ್ತೆ, ಅದರ ಒಂದು ಛಾಯೆ ನಮ್ಮ ಮೇಲೆ ಬಂದ್ಬಿಡುತ್ತೆ. ಇವಾಗ ಯಾರೋ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂದರೆ ಅವರಲ್ಲಿ ಕೆಲವು ಗುಣಗಳನ್ನು ನಾವು ಅಳವಡಿಸ್ಕೊಳ್ತೀವಿ, ಅವರ ಭಾಷೆಯನ್ನು ನಾವು ಅಳವಡಿಸ್ಕೊಳ್ತೀವಿ. ಆದರೆ ಸುಚೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವ ಹೇಗೆ ಇದೆ ಅಂತ ಹೇಳಿದ್ರೆ, ಅವರಿಗೆ ಭಾಷಾ ಪರಿಚಯಗಳು ಬಹಳ ಇದೆ, ಬಹಳ ಭಾಷೆಗಳ ಪರಿಚಯ ಇದೆ. ಆದರೆ ಅವರು ಕನ್ನಡ ಬಿಟ್ಕೊಡ್ಲಿಲ್ಲ. ಆಮೇಲೆ ಇನ್ನೂ ಒಂದೇನೆಂದರೆ, ಈ ಕಂಗ್ಲೀಷ್ ಕನ್ನಡ ಯಾವತ್ತೂ ಅವರನ್ನು ಸೆಳೆದಿಲ್ಲ, ಅಥವಾ ಅದರ ವ್ಯಾಪ್ತಿಗೆ ಅವರು ಹೋಗಲಿಲ್ಲ. ಅಥವಾ ಕಂಗ್ಲೀಷ್ ಕನ್ನಡನ ನೀವು ಎಷ್ಟು ಬೇಕೋ ಮಾತಾಡ್ಕೊಳ್ಳಿ, ಅಥವಾ ಈ ಬೇರೆ ಕನ್ನಡಗಳೇನಿದೆಯೋ ನೀವು ಎಷ್ಟು ಬೇಕೋ ಮಾತಾಡ್ಕೊಳ್ಳಿ, ನಾನು ಇಷ್ಟೇ ಮಾತಾಡೋದು ಅಂತ ಗಟ್ಟಿಯಾಗಿ ನಿಂತಿದ್ದೀರಿ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಇದು ಜೀವನಕ್ಕೂ ಅಳವಡಿಕೆ. ಜೀವನದಲ್ಲಿ ಹೋರಾಟಗಳೆಲ್ಲರೂ ಮಾಡ್ತಾ ಇರ್ತಾರೆ, ಆದರೆ ಆಗಾಗ ಬೀಸೋ ಬಿರುಗಾಳಿಗೆ, ಆಗಾಗ ಬಡಿಯೋ ಸಿಡಿಲಿಗೆ ಎಲ್ಲರೂ ಬದಲಾಗ್ತಾ ಹೋಗ್ತಾರೆ. ಆದರೆ ಸುಚೇಂದ್ರ ಪ್ರಸಾದ್ ಅವರು ಬದಲಾಗಲಿಲ್ಲ, ಗಟ್ಟಿ ಇದ್ದೀರಿ. ಹೇಗದು? ಬದಲಾವಣೆ ಜಗದ ನಿಯಮ, ಅದು ಪರಿವರ್ತನೆ. ಯಾವ ಪರಿಯ ವರ್ತನೆ ಅನ್ನೋದು ಅದರ ಮೇಲೆ ಆಧಾರ ಇಟ್ಕೊಂಡಿರುತ್ತೆ. ಪರಿವರ್ತನೆ ಅಂದರೆ ಈ ಪರಿಯ ವರ್ತನೆ ಅಂತ, ಅದರ ತೀರ್ಮಾನ ನಮ್ಮದೇ. ಅಂತಿಮವಾಗಿ ವರ್ತನೆ, ದುಂಡಾವರ್ತಿ, ದುರ್ವರ್ತನೆ ಇವೆಲ್ಲದರ ಕುರಿತಾಗಿ ನಾವೆಷ್ಟು ಅರಿತಿದ್ದೇವೆಯೋ, ಹೇಗೆ ನಾವು ವರ್ತಿಸಿದರೆ ನನಗೆ ಶ್ರೇಯ, ಅಥವಾ ನನ್ನ ಸುತ್ತಮುತ್ತಲ ಪರಿಸರ ಅಥವಾ ಸಮುದಾಯಕ್ಕೂ ಅಥವಾ ಸಮಾಜಕ್ಕೂ ಅನುಕೂಲವಾಗುತ್ತೋ ಅಂತ ಯೋಚನೆ ಯಾವಾಗ ಮಾಡ್ತೀವಿ, ಆಗ ಪರಿವರ್ತನೆಯೂ ಸಹ ಎಷ್ಟು ಬೇಕು ಅಥವಾ ಬೇಡ ಅಂತ ಯೋಚನೆ ಮಾಡ್ತೀವಿ. ಹಾಗೆ ಭಾಷೆ ವಿಚಾರಕ್ಕೆ ಬಂದಾಗ ವ್ಯಾಖ್ಯಾನ ಇರೋದೇ ವಾಗ್ ಇಂದ್ರಿಯಜನ್ಯ ಅರ್ಥವಾಹಕ ಧ್ವನಿ ವ್ಯವಸ್ಥೆ ಭಾಷೆ. ಸಂವಹನ ಸಾಧನವಾಗಿ ಭಾಷೆ ನಮಗೆ ಲಭ್ಯವಾಗೋದಾದರೆ, ಈ ಭಾಷೆ ಅನೇಕ ಸಾವಿರ ವರ್ಷಗಳಿಂದ ನಮ್ಮನ್ನ ಕಾಪಾಡಿದೆ, ಅಥವಾ ನಮ್ಮನ್ನು ಸಂವಹನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಂತ ಹೇಳೋದಾದರೆ, ಅದು ಸುಪುಷ್ಟವಾಗಿದ್ದರೆ, ವೈಜ್ಞಾನಿಕವಾಗಿಯೂ ಆಗಿತ್ತು ಅಂತಂದರೆ, ಯಾಕೆ ಅದು ಸಲ್ಲ, ಯಾಕೆ ಅದು ಬಳಕೆಗೆ ಯೋಗ್ಯ ಅಂತ ಗೊತ್ತಿದ್ದೇ ಸಹ ಒಂದು ಭಾಷೆಯನ್ನು ಇಷ್ಟು ನಿರಂತರವಾಗಿ ನೋಡ್ಕೊಂಡು ಬಂದಿರ್ತೇವೆ, ನಾವು ಬಳಸ್ತಾ ಬಂದಿರ್ತೇವೆ. ಅನುಚಾರ ಬಂದ ಪದ್ಧತಿಯನ್ನು ರದ್ದತಿಯ ಒಂದು ಮಿಶ್ರತಳಿ, ನಿಮಗೂ ಗೊತ್ತಿದೆ, ಈ ಬೆರಕೆ ಇದೆಯಲ್ಲ ಅಥವಾ ಮಿಶ್ರತಳಿ ಇದೆಯಲ್ಲ, ಅದೇನಾದ್ರು ಪ್ರಯೋಜನಕಾರಿಯಾಗಿತ್ತು ಅಂತಂದರೆ ಸ್ವೀಕೃತವೇ. ನೀವು ನೆಡುವ ಅಥವಾ ಮಾಡುವ ಕೃಷಿಯಲ್ಲೂ ಸಹ ಬೆರಕೆಗೆ ಅವಕಾಶವಿಲ್ಲದ ಹಾಗೆ ಬದುಕ್ತಿರಬೇಕಾದಾಗ ಭಾಷೆ ವಿಚಾರದಲ್ಲಿ ಯಾಕೆ ಅಷ್ಟೊಂದು ನಾವು ಸಂಧಾನ ಮಾಡ್ಕೊಂಡ್ಬಿಡ್ತೀವಿ? ಅನುಸಂಧಾನ ಒಳ್ಳೆಯದೇ ಹೊರತು ಸಂಧಾನ ಒಳ್ಳೆಯದಲ್ಲ ಅಂತ ತಿಳ್ಕೊಂಡೆ ನಾನು. ಅದು ಸುಲಭ ಅಲ್ಲ. ಮತ್ತು ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡುವಾಗ ನಿಮ್ಮ ಅತಿಶಯೋಕ್ತಿ ಅಂತ ಅನ್ಕೋಬೇಡಿ, ಸುಮ್ಮನೆ ಮುಖಸ್ತುತಿ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಆದರೆ ಕರ್ನಾಟಕಕ್ಕೆ ನೀವು ಒಬ್ಬರೇ ಅಂತ ಅನ್ಸುತ್ತೆ. ಇಲ್ಲ, ಹಾಗೆಲ್ಲ ಇದ್ದಾರೆ. ಈಗ ಭಾಷೆ ಪ್ರಯೋಗ ಅಂದರೆ ಎಲ್ಲಿ ಹೋದ್ರೂ
ನಿಮ್ಮ ಭಾಷೆ ನನ್ನ ಭಾಷೆ ನನ್ನದು, ನಿಮ್ಮ ಭಾಷೆ ನಿಮ್ಮದು, ನಿಮ್ಮ ಪ್ರಭಾವ ನನ್ನ ಮೇಲಿಲ್ಲ, ನನ್ನ ಪ್ರಭಾವ ನಿಮ್ಮ ಮೇಲಾದರೂ ಒಳಿತು ಅಂತ ನೀವು ಒಬ್ಬರೇ ಅಂತ ಅನಿಸುತ್ತೆ. ನಾನು ಹೇಳೋದು ಅಭಾವ ಇದೆ ಅಂತ. ಆ ರೀತಿಯ ಆಲೋಚನಾ ಕ್ರಮದ ಅಭಾವ ಇದೆಯಲ್ಲ, ಅದು ಪ್ರಭಾವಕ್ಕೆ ಸ್ವಲ್ಪ ಕಡಿವಾಣ ಹಾಕಿಬಿಡುತ್ತೆ. ನಾವೆಲ್ಲ ಪ್ರಭಾವಿತರಾಗಬೇಕು. ನಮ್ಮ ಹಿರಿಯರು ಹಾಕೊಟ್ಟ ಮೇಲ್ಪಂಕ್ತಿ, ನಾನು ಆಗಲೇ ಹೇಳಿದ ಹಾಗೆ, ಅವರು ನಿರುಮ್ಮಳ ಭಾವದ, ನಿರಾಳ ಮನಸ್ಸಿನ, ಮತ್ತು ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಎಷ್ಟು ಚೆಂದ ಇದು ಈಗೋ ಕನ್ನಡ ಅಂತ ಕೊಟ್ಟು ಹೋದ್ರಲ್ಲ, ಆ ಥರ ಕೊಟ್ಟು ಹೋದಂಥ ಕನ್ನಡವನ್ನು ನಾನು ರೂಢಿಸ್ಕೊಳ್ಳದೆ ಹೋದಾಗ ಅಪಚಾರವಾದೀತು, ಅಪರಾಧವಾದೀತು. ಹೀಗೊಂದು ಆಲೋಚನೆ ನಾವು ಮಾಡದೇ ಹೋದದ್ದಕ್ಕಾಗಿ ಈಗ ನಾವು ಇದ್ರ ಕುರಿತು ಚರ್ಚೆ ಮಾಡ್ತಿದ್ದೇವೆ. ಇಲ್ಲಾಂದರೆ ಚರ್ಚೆಯೂ ಅನಗತ್ಯವಾಗಿತ್ತು. ಮೊದಲೆಲ್ಲ ತುಂಬ ಈ ಥರದ ಅನೇಕ ಪ್ರಬುದ್ಧ ಪ್ರೌಢ ಚಿಂತನೆಯ ಕೆಲಸಗಳನ್ನು ಮಾಡಿದ್ದಾರೆ. ಈ ನೆಲದಲ್ಲಿ ಆದಂಥ ಆ ಎಲ್ಲ ಪ್ರಯೋಗವಾಗಿರಲಿಲ್ಲ, ಅದೊಂದು ಯೋಗವಾಗಿತ್ತು ಅವರಿಗೆ. ಒಂದು ಉಪಸರ್ಗ ಯೋಗವಾಗಿ ಅವ್ರಿಗೆ ದಕ್ಕದದು. ಯೋಗಾಯೋಗಗಳ ಪ್ರಶ್ನೆ ಅದು. ಭಾಷೆ ವಿಚಾರಕ್ಕೆ ಬಂದಾಗ ತುಂಬ ಭಾವಾವೇಶದಿಂದ, ಉನ್ಮಾದದಿಂದ ಉದ್ರೇಕಗೊಂಡು ಇದನ್ನು ನಾವು ಭಾಷೆ ಅಂತ ಹೇಳೋದು ಸಲ್ಲ. ಆದರೆ ತಾನೊಂದು ಭಾಷೆ ಏನೆಲ್ಲ ಹರಿದಿರಬೇಕು. ಉದಾಹರಣೆಗೆ ಗಂಗಾ ನದಿ ನೀವು ಅದರ ಮೂಲದಲ್ಲಿ ನೋಡಿ, ಅದು ನೀರು ಕುಡಿಯಲು ಬಳಕೆಗೆ ಅಯೋಗ್ಯ, ಅದು ಯೋಗ್ಯವಲ್ಲ ಅಂತ ಹೇಳ್ತಾರೆ. ಕಚ್ಚಾ ಪಾನಿ ಅಂತ ಹೇಳ್ತಾರೆ, ಅದನ್ನ ಕುಡಿಬೇಡಿ ಅಂತ ಹೇಳ್ತಾರೆ. ಅದೇ ಧಾರೆಗಳೆಲ್ಲ ಸೇರಿಕೊಂಡು ಅನೇಕ ಔಷಧೀಯ ಮೌಲ್ಯಗಳೆಲ್ಲ ಪರ್ವತಗಳ ಸುತ್ತಿ ಇಳಿದು ಬರ್ತಿರಬೇಕಾದ್ರೆ, ಪರ್ವತಗಳನ್ನೆಲ್ಲ ಬಳಸಿ ಸುತ್ತಿ ಬಳತಿರ್ಬೇಕಾದಾಗ ಆ ಗಂಗೆ ತುಂಬ ಪವಿತ್ರ ಕರೆಸ್ಕೊಂಡ್ಬಿಡುತ್ತೆ. ಪ್ರಕೃತಿಯಲ್ಲೇ ನಮಗೆ ಈ ಪಾಠ ಇರಬೇಕಾದಾಗ ಒಂದು ಭಾಷೆಯೂ ಹಾಗೆ, ಒಂದು ನದಿಯ ಹಾಗೆ, ಒಂದು ನದದ ಹಾಗೆ, ಈ ನದಿಗಳ ಹಾಗೆ ಕಾಣಿಸುವಂಥ ಒಂದು ಭಾಷೆಯನ್ನು ನಾನು ಉಳಿಸ್ಕೊಳ್ಳದೆ ಪ್ರಜ್ಞಾಪೂರ್ವಕವಾಗಿ, ಉದ್ದೇಶಪೂರ್ವಕವಾಗಿ ಇದನ್ನು ನಾವು ನಮ್ಮದಿದು ಅಂತ ಭಾವಿಸದೆ ಹೋದಾಗ, ನಾವೀಗ ಭಾವನೆ ಅಂತ ಹೇಳಿ ಶುರು ಮಾಡಿದ್ವಿ, ಆ ಭಾವನೆಗಳಿಗೂ ಪೆಟ್ಟು ಬಿದ್ದೀತು. ಒಂದು ದಿವಸ ಭಾವನಾ ಅಂತಂದಾಗ ಒಂದು ಬೆಳಕು ಅನ್ನೋದಾದರೆ, ವನ ಅಂತ ಅದರ ಪದಚ್ಛೇದ ಮಾಡೋದಾದರೆ, ನಾವೆಲ್ಲ ವನವಾಸಿ ಭಾಳ ತಪ್ಪು ಅಂತಲ್ಲ. ಆ ವನವಾಸದಲ್ಲೂ ಅನೇಕ ನಮ್ಮಲ್ಲಿರುವಂಥ ಆಶ್ರಮಗಳಲ್ಲಿ ವಾನಪ್ರಸ್ಥಾಶ್ರಮ ಅದು ಬಹಳ ಮುಖ್ಯವೇ ಆಗಿಬಿಟ್ಟಿದೆ. ಈ ವಾನಪ್ರಸ್ಥಾಶ್ರಮ ಹೋಗೋದು ಯಾಕೆ ಅಂತಂದರೆ, ಬ್ರಹ್ಮಚರ್ಯ, ನಿಮ್ಮ ತಾರುಣ್ಯಾವಸ್ಥೆ, ನಿಮ್ಮ ದಾಂಪತ್ಯ ಅಥವಾ ಗೃಹಸ್ಥಾಶ್ರಮ ನಂತರ ಹೋಗುವಂಥ ಈಗ ವಾನಪ್ರಸ್ಥ ಇದೆಯಲ್ಲ, ಇದು ಸಹ ಯೋಗ್ಯವೇ ಆಗಬೇಕು. ನಾವು ವನಕುಸುಮ ಅಂತ ಕರಿತೀವಿ. ಹಾಗೆ ವನದಲ್ಲಿ ಅರಳಿದಂಥ ಹೂವು ಇತರರ ಆಸ್ವಾದಕ್ಕೆ, ಆನಂದಕ್ಕೆ ಕಾರಣವಾಗೋಲ್ಲ ಅನ್ನೋ ಕಾರಣಕ್ಕಾಗಿ ಆದ್ರೂ ಭಾಷೆಯನ್ನು, ಸುಪುಷ್ಟವಾದಂಥ ವೈಜ್ಞಾನಿಕವಾದಂಥ ಈ ಭಾಷೆಯನ್ನು ನಾವು ಆತುಕೊಂಡ್ರೆ ಮಾತ್ರವೇ, ದೊಡ್ಡ ದೊಡ್ಡ ಘೋಷವಾಕ್ಯ ಹೇಳ್ತೇವೆ, ಬಳಕೆ ಮಾಡಬೇಕು, ಬಳಸಿದರೆ ಮಾತ್ರವೇ ಬೆಳೆಸೋದು ಅಂತಲ್ಲ ಹೇಳ್ತೇವೆ. ಆದರೆ ಪ್ರಜ್ಞಾಪೂರ್ವಕವಾಗಿ, ಬುದ್ಧಿಪೂರ್ವಕವಾಗಿ ಅದರ ಅನುಷ್ಠಾನಕ್ಕೆ ನಾವು ತೊಡಗೋದಿಲ್ಲ ಅನ್ನೋದು ಮಾತ್ರವೇ ನಾನು ಕಂಡ್ಕೊಂಡು ಸತ್ಯ. ನಾನು ಯಾವಾಗಲೂ ಭಾಷೆಯ ವಿಷಯದಲ್ಲಿ ಜನರಿಗೆ ಹೇಳಿದ್ದೇ ಒಂದು, ಬೆಳೆಸಿ ಅಂತ ಹೇಳಬೇಡಿ, ಬಳಸಿ ಅಂತ ಅಷ್ಟೇ ಹೇಳಿ. ನೀವು ಯಾವಾಗ ಬಳಸ್ತಾ ಹೋಗ್ತೀರಾ, ನೀವು ಬೆಳೆಸಬೇಕು, ಅದರ ಬಗ್ಗೆ ಹೋರಾಟ ಮಾಡಬೇಕು ಅಂತ ಅನಿವಾರ್ಯತೆಗಳು ಬರೋದಿಲ್ಲ ಅಂತ. ಆದರೆ ಸುಚೇಂದ್ರ ಪ್ರಸಾದ್ ಅವರೇ, ಒಂದು 50 ವರ್ಷದ ಹಿಂದೆ ಅಥವಾ 70 ವರ್ಷದ ಹಿಂದೆ ಒಂದು ಕೊಠಡಿಯಲ್ಲಿ, ಒಂದು ರೂಮ್ನಲ್ಲಿ 10 ಜನ ಕನ್ನಡಿಗರು, ಒಬ್ಬ ಹಿಂದಿ, ಒಬ್ಬ ತಮಿಳು, ಒಬ್ಬ ತೆಲುಗಿಗ ಇದ್ದಾಗ ಆಡ್ ಮ್ಯಾನ್ ಅಂತ ಅನ್ನಿಸ್ಕೊಳ್ತಾ ಇದ್ರು. ಆದರೆ ತುಂಬ ನೋವಿನಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಇವತ್ತು ಕರ್ನಾಟಕದಲ್ಲಿ ಆ ಆಡ್ ಮ್ಯಾನ್ ಕನ್ನಡಿಗ ಆಗಿದ್ದಾನೆ. ಜೊತೆಗೆ ಆ ಕನ್ನಡ ಬರೋ ವ್ಯಕ್ತಿಯೂ ಮಾತನಾಡೋದಕ್ಕೆ ಹೆಸಿಟೇಷನ್. ಅಂದರೆ ಅಯ್ಯೋ ಹೇಳಿದ್ರೆ ಕನ್ನಡಿಗ ಅಂತ ಹೇಳ್ಕೊಂಬಿಟ್ರೆ, ಅಥವಾ ಕನ್ನಡ ಮಾತಾಡಿದ್ರೆ ತಪ್ಪಾಗುತ್ತಾ ಅಂತ. ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದರೆ, ಮೊದಲಿಗಾದರೆ ತುಂಬ ಬೆರಳೆಣಿಕೆಯಷ್ಟು ಮನೆಗಳಲ್ಲಿ ಮಾತ್ರ ಇಂಗ್ಲೀಷ್ ಕಡ್ಡಾಯ ಇತ್ತು. ಮನೆಗಳಲ್ಲಿ ಹೇಳ್ತಿದ್ದೀನಿ ನಾನು, ಶಾಲೆಯಲ್ಲ. ಇಂಗ್ಲೀಷ್ ಕಡ್ಡಾಯ, ನನ್ನ ಮಗು ಇಂಗ್ಲೀಷ್ ಅಷ್ಟೇ ಕಲಿಬೇಕು ಅಂತ. ದುರಂತ ಏನಂದರೆ, ಇವಾಗ ಕೆಲವು ಕಡೆ ಹೋಗ್ತಿರ್ತೀನಿ ನಾನು, ಕೆಲವ್ರ ಮನೆ ಭೇಟಿ ಇರುತ್ತೆ, ಕೆಲವು ಕಾರ್ಯಕ್ರಮಗಳಿಗೆ ಭೇಟಿ ಕೊಡ್ತಿರ್ತೀನಿ, ಅಲ್ಲಿ ಮಕ್ಕಳು ಬಂದಿರ್ತಾರೆ, ತಪ್ಪಿ ಅವರು ಕನ್ನಡ ಮಾತಾಡ್ಬಿಟ್ರೆ, ಯು ಶುಡ್ ನಾಟ್ ಟಾಕ್ ಇನ್ ಕನ್ನಡ, ಯು ಶುಡ್ ಆಲ್ವೇಸ್ ಟಾಕ್ ಇನ್ ಇಂಗ್ಲೀಷ್ ಅಂತ ತಂದೆ ತಾಯಿ ಹೇಳ್ತಾರೆ. ಇದು ಅನಿವಾರ್ಯವೋ ಅಥವಾ ಪ್ರೆಸ್ಟೀಜೋ, ಪ್ರತಿಷ್ಠೆಯೋ ನನಗೆ ಗೊತ್ತಾಗ್ತಿಲ್ಲ. ಇವತ್ತು ಕನ್ನಡಿಗ ಕರ್ನಾಟಕದಲ್ಲಿ ಆಡ್ ಮ್ಯಾನಾ? ಕನ್ನಡಿಗರು ಅಭಿಮಾನ ಶೂನ್ಯರು ಅಂತ ಬಹಳ ಮುಂಚೆನೇ ತುಂಬ ಹಿರಿಯರು ಮಾಡಿದೆ. ಹೇಳಿ ಅಂದರೆ, ನಿಮ್ಮ ಭಾಷೆ ನಿಮಗೆ ಬೇಡ ಅಂತ ಅನಿಸಿದ್ರೆ ತೇದು ಬಿಡಿ, ಸುಲಭವಾಗಿ ಸಿಕ್ಕುತ್ತೆ, ಆಚೀಚೆ ಸಮುದ್ರಗಳಿವೆ, ಚೆಲ್ಲಿ ಬಿಡಿ ಅಂತ ನೊಂದು ಹೇಳಿದ್ರು. ನಾವು ಅದನ್ನು ಹೇಳಿಕೆಯಾಗೂ ತಗೊಳ್ಳಿಲ್ಲ. ಅಂದರೆ ಕೇವಲ ಒಂದು ಭಾಷೆ ನನ್ನದು ಶ್ರೇಷ್ಠ ಅಂತ ಶ್ರೇಷ್ಠತೆಯ ವ್ಯಸನ ಇದಲ್ಲ. ನಮಗೆ ಒಂದು ಭಾಷೆ ಆಸನದ ಹಾಗೆ ಕೆಲಸ ಮಾಡುತ್ತೆ. ಆಸನವನ್ನು ಇರದೇ ಬಹಳ ಕಷ್ಟ, ಬದುಕು ಸಾಗಿಸೋದು ಬಹಳ ಕಷ್ಟ. ಆ ಥರದ ಆಸನಕ್ಕಾಗಿ ಇರ್ಬೋದಾದಂಥ ಅಶನಕ್ಕೆ, ವಸನಕ್ಕೆ, ಆಸನಕ್ಕೆ ಎಲ್ಲಕ್ಕೂ ಒಂದು ಭಾಷೆ ಊರುಗೋಲಾಗಿ ಸಿಗದಕ್ಕತ್ತೆ ಅನ್ನೋದಾದರೆ, ಅದನ್ನು ಪಕ್ಕಕ್ಕಿಟ್ಟು ಯಾವುದೋ ಮೇಲರಿಮೆ, ಯಾವುದ್ರದೋ ಕೀಳರಿಮೆ ಮತ್ತು ಪಶ್ಚಿಮದ ಅಂಧಾನುಕರಣೆ ಇವುಗಳನ್ನ ಇಟ್ಕೊಂಡು ನಾವು ಬದುಕ್ತೇವೆ ಅಂತಂದರೆ ಸಹಜವಾಗಿ ಅದು ಅಭಿಮಾನ ಶೂನ್ಯತೆಯೇ. ಅದು ಇದನ್ನು ಮನಗಂಡೆ ಬೆಳಗಲಿ ಬಾಳಲಿ ಅಂತೆಲ್ಲ ಘೋಷವಾಕ್ಯಗಳು, ನನಗದು ಘೋಷವಾಕ್ಯವಾಗೂ ಕಾಣಿಸೋಲ್ಲ, ಅದು ಎಚ್ಚರಿಕೆಯ ಕರೆಗಂಟೆ ಅಂತ ನನಗನ್ಸುತ್ತೆ. ಬಾಳ್ಗೆ ಗೆಲ್ಗೆ ಅಂತ ಹೇಳಿದ್ರೆ, ಗೆಲ್ಲಲಿ ಬಾಳಲಿ ಅಂತ ಹೇಳಿದ್ದು ಇದು ಮುಂಗಾಣಿಕೆ ಇತ್ತು ಹಿರಿಯರಿಗೆ ಅಂತ ಅನ್ಸುತ್ತೆ ನನಗೆ. ಆ ಕಾರಣಕ್ಕೆ
ಇವರು ಅದನ್ನೆಲ್ಲ ಹೀಗೆ ಮಾಡ್ತೀರಿ ನೀವು, ನನಗೆ ಗೊತ್ತಿದೆ, ಆ ಕಾರಣಕ್ಕೆ ನೀವು ಹೀಗೆಲ್ಲ ಅದನ್ನು ಬಳಸ್ಕೊಳ್ಳಿ ಅಥವಾ ಅಭಿಮಾನವನ್ನು ಉಳಿಸ್ಕೊಳ್ಳಿ ಅಂತ ಹೇಳುವಂಥ ಪ್ರಯತ್ನವನ್ನು ಹಿರಿಯರು ಮಾಡಿದ್ರೇನೋ ನಾವು ಅದಕ್ಕೆ ಕಿವಿ ಆನಿಸ್ಲಿಲ್ಲ, ಅದಕ್ಕೆ ಕಿವಿಗೊಡಲಿಲ್ಲ. ಯಾಕೆ ಅಂತ ಅಂದರೆ ಮತ್ತೊಂದ್ಸಲ ನೋವಿನಿಂದನೇ ಈ ಪ್ರಶ್ನೆ ಕೇಳಿ ನೂರಾರು ಕಾರಣಗಳಿವೆ. ತಮಿಳಿನಲ್ಲಿ ಒಂದೆರಡು ಉದಾಹರಣೆಗಳನ್ನು ಕೊಟ್ಟು ಮುಂದುವರಿಸ್ತೀನಿ, ಕ್ಷಮಿಸಿ ಮಧ್ಯಕ್ಕೆ ಬಾಯಿ ಹಾಕ್ತಿದ್ದೀನಿ. ತಮಿಳುನಾಡಿಗೆ ಇವತ್ತಿಗೂ ಹೋದಾಗ ನೀವು ತಮಿಳು ಮಾತಾಡಿಲ್ಲ ಅಂದರೆ ಅಲ್ಲಿ ಬೆಲೆ ಇಲ್ಲ. ನೀವು ಇವನ್ ಕೇರಳಕ್ಕೆ ಹೋದಾಗ ಒಂದು ಎರಡು ಮಾತುಗಳು ಕೇರಳದ ಭಾಷೆಯಲ್ಲಿ ಮಲಯಾಳಂನಲ್ಲಿ ಮಾತಾಡ್ಬಿಟ್ರೆ ಬಹಳ ಕೇರಳತಾರೆ. ತೆಲುಗಿಗರಿಗೂ ಅದೊಂದಿದೆ. ಆದರೆ ನಾನು ಕರ್ನಾಟಕದಲ್ಲಿ ಬೆಂಗಳೂರಿನಂತಹ ನಗರಗಳಲ್ಲಿ ನೋಡಿರೋದು, ನಮಗೆ ನಾವು ಕನ್ನಡಿಗರಾಗಿದ್ದರೂ ಕೂಡ ನಾವು ಬೇರೆ ಭಾಷೆಗೆ ಹೆಚ್ಚಿನ ತಪ್ಪು ಅಂತ ನಾನು ಹೇಳ್ತಿಲ್ಲ. ಹೌದು, ನಾವೆಲ್ಲ ಭಾಷೆಗಳನ್ನು ಗೌರವಿಸಬೇಕು, ಅವರ ಸಂಸ್ಕೃತಿನ ಗೌರವಿಸಬೇಕು. ಆದರೆ ಎದುರಿಗಿರೋ ವ್ಯಕ್ತಿಗೆ ನಾವು ಕನ್ನಡ ಕಲಿಸೋ ಪ್ರಯತ್ನನೂ ಮಾಡೋದಿಲ್ಲ ಅಂತ. ನಮ್ಮ ಇಷ್ಟು ಶೂನ್ಯಾಭಿಮಾನ, ಇದು ಅಭಿಮಾನ ಕಡಿಮೆ ಅಂತ ನಾನು ಹೇಳಲ್ಲ, ಶೂನ್ಯ ಇದೆ. ಆದರೆ ಕನ್ನಡ ಭಾಷೆ ಅಂತ ಯಾವುದೋ ಒಂದು ಪ್ರೊಟೆಸ್ಟ್ ಬಂದಾಗ, ಪ್ರತಿಭಟನೆಗಳು ಬಂದಾಗ ಜೈ ಜೈ ಅಂತ 2 ದಿನಕ್ಕೆ ಮುಗಿದು ಹೋಗ್ಬಿಡುತ್ತೆ. ಆದರೆ ಯಾಕೆ ನಮ್ಮಲ್ಲಿ ಅಭಿಮಾನ ಇಷ್ಟು ಕೊರತೆ ಇದೆ ಕನ್ನಡದ ಬಗ್ಗೆ? ವಿಕೃತಿಯನ್ನು ತೊಡೆಯೋದು ಸಂಸ್ಕೃತಿ ಅಂತಂದರೆ ಹಿರಿಯರೊಬ್ಬರು ಕುಲಾಚಾರ ಅಂತ ಕರೆದಿದ್ದಾರೆ. ಈ ಆಚಾರವಿದೆಯಲ್ಲ, ಅದು ಕುಲ ಸಂಹಿತೆಯಾಗಿ ನಮಗೆ ದಕ್ಕಬೇಕು. ಹಾಗಾಗಿ ವಿಕೃತಿಗಳನ್ನು ತೊಡಿಬೇಕು ಅಂತ ಪ್ರಾಯ ನಮ್ಮ ಈ ನೆಲದಲ್ಲಿ ಔದಾರ್ಯವೇ ಮೂರ್ತಿವೆತ್ತೋರು ನಾವು. ಆದ್ದರಿಂದ ಕನ್ನಡಿಗರು ಎಲ್ಲದಕ್ಕೂ ನಾವು ರಿಯಾಯಿತಿ ಕೊಟ್ಟುಬಿಡ್ತೇವೆ. ಅತಿಯಾದ ನಮ್ಮ ರಾಜಿ ಮತ್ತು ಸಂಧಾನಗಳಿವೆಯಲ್ಲ, ಅದು ಈ ಸಂಧಾನ ಪ್ರಕ್ರಿಯೆ ಅದನ್ನು ಕೈಂಕರ್ಯ ಅಂತ ಭಾವಿಸ್ಕೊಂಡಿದ್ದೇವೆ ನಾವು. ನಮ್ಮದನ್ನು ನಮಗೆ ಉಳಿಸ್ಕೊಳ್ಳುವಂಥದ್ದು ಒಂದು ಪ್ರಮೇಯ. ಅದು ಈ ಥರದೊಂದು ಕೆಲಸವನ್ನು, ಈ ಥರದೊಂದು ಕೈಂಕರ್ಯಕ್ಕೆ ನಾವು ಬಹಳ ಕಾಲದಿಂದ ಮನಸ್ಸು ಮಾಡಿಲ್ವಾದ್ದರಿಂದ ನಮ್ಮನ್ನು ಆಳುವವರು ಒಡೆದು ಬಹಳ ಕಾಲದಿಂದ ಇದು ಹೀಗೆ ಪ್ರದೇಶವಾರು ಭಾಷಾವಾರು ಪ್ರದೇಶವಾರು ಅಂತೆಲ್ಲ ಹೇಳಿ ಬೇರೆ ಬೇರೆ ಥರದ ಗಣತಿ, ಬೇರೆ ಬೇರೆ ಥರದ ಸಮೀಕ್ಷೆ ಇವೆಲ್ಲವೂ ನಮಗೆ ಕೊಟ್ಟಿರುವಂಥದ್ದು. ಹಾಗೆ ನೋಡಿಕೊಂಡ್ರೆ ವೈವಿಧ್ಯವೂ ಜಾಸ್ತಿ ಇದೆ ನಮ್ಮ ನೆಲದಲ್ಲಿ. ಉಪಭಾಷೆಗಳು ಅನೇಕವಿವೆ. ಅದರಲ್ಲೂ ಕಣ್ಮರೆ ಆಗ್ತಿರುವಂಥದ್ದಕ್ಕೂ ಭಾಳ ಸ್ಪಷ್ಟವಾದ ದೃಷ್ಟಾಂತಗಳು ನಮ್ಮ ಕಣ್ಮುಂದೆ ಇವೆ. ಅಂಥವೆಲ್ಲೂ ಆಗಿದ್ದಾಗ್ಯೂ ಯಾರದೋ ಹೇಳಿಕೆ ಮತ್ತು ಭ್ರಾಂತಿ ಇದರಿಂದ ಏನೋ ಸಾಧಿಸಿಬಿಡ್ತೇವೆ, ಇದರಿಂದ ಏನೋ ಆಗಿಬಿಡುತ್ತೆ. ಯಾವುದೋ ಒಂದು ಪರಕೀಯ ಭಾಷೆಯನ್ನು ಅಥವಾ ಸ್ವಕೀಯವಲ್ಲದ್ದನ್ನು ನದಾಗಿಸ್ಕೊಂಡ ತಕ್ಷಣ ಅದು ಭಾಷಾ ಆಗಿರಲಿ ವೇಷ ಆಗಿರಲಿ, ಅದು ಹಾಗೆ ಮಾಡಿದಾಗ ಮಾತ್ರವೇ ನನಗೆ ಶ್ರೇಯ ಅಂತ ಹೆಂಗೆ ಭ್ರಮಿಸ್ತೇವಲ್ಲ, ಆ ಭ್ರಾಮಕ ಸ್ಥಿತಿ ಈ ನೆಲದಲ್ಲಿ ತಾಂಡವವಾಡ್ತಿದ್ದೆ ಅನ್ನೋದರಿಂದ ನಾವು ಪ್ರೇತ ನೃತ್ಯ ಹೆಚ್ಚು ಮಾಡ್ತಿದ್ದೇವೆ ಅಂತ ದೊಡ್ಡವರು ಹೇಳಿದ್ದಾರೆ. ಈ ನೃತ್ಯ ನಾವು ಉಳಿಸ್ಕೊಳ್ತೇವೆ ಅಥವಾ ನಾವು ಬೆಳೆಸಿಬಿಡ್ತೇವೆ ಅಥವಾ ಮಾಡಿದಾಗ ಮಾತ್ರ ಮುಖಕ್ಕೆ ಮಸಿ ಬಳದೋ ಅಥವಾ ಫಲಕಗಳಿಗೆ ನಾವು ಏನಾದರೂ ಕಪ್ಪು ಶಾಹಿಯನ್ನು ತೇದೋ ಇವುಗಳನ್ನು ಮಾಡೋದ್ರ ಮುಖ ತೀಡಿಯೋ ಇದನ್ನು ಮಾಡಿ ಕನ್ನಡವನ್ನು ಕಟ್ಟೋಕೋ ಅಥವಾ ಬೆಳೆಸೋಕೋ ಸಾಧ್ಯವಾಗುತ್ತೆ ಅಂತ ಯಾರಿಗಾರು ಅನ್ನಿಸ್ತಿತ್ತು ಅಂತಂದರೆ ಇನ್ನೊಮ್ಮೆ ಯೋಚನೆ ಮಾಡಬೇಕು ನಾವು. ಯಾಕೆಂದರೆ ಅದೆಲ್ಲ ಮಾಡಬಾರ್ದು ಅಂತಲ್ಲ, ಭಾಳ. ಯಾಕೆಂದರೆ ಈಗ ಯಾರಿಗೆ ಇದರ ಬಗ್ಗೆ ಸ್ವಲ್ಪವೂ ಆಸಕ್ತಿಯೇ ಇಲ್ವೇ, ಆಸಕ್ತಿ ಇರದವರಿಗೆ ಆ ಶಕ್ತಿ ತೋರಿಸೋಕ್ಕೋಸ್ಕರನಾದರೂ ಸಹ ಇಂಥವೆಲ್ಲೂ ಒಂದು ಚಟುವಟಿಕೆಯಾಗಿ ತೋರಿಸ್ಬೋದೇನೋ. ಆದರೆ ಹೃತ್ಪೂರ್ವಕವಲ್ಲದ್ದು, ಒತ್ತಾಯಪೂರ್ವಕವೇ ಪ್ರಧಾನವಾದದ್ದು ಎಷ್ಟು ದಿನ ನಿಂತಾಗ ಅದು ಮನಪೂರ್ವಕವಾಗಬೇಕಾದ ಕೆಲಸ. ಅದನ್ನು ಮಾಡಿ ಅಥವಾ ಅದಕ್ಕೆ ಬೇಕಾದಂಥ ಸಜ್ಜು ಮಾಡುವಂಥದ್ದು, ಅದಕ್ಕೆ ಬೇಕಾದಂಥ ವೇದಿಕೆ ಸೃಷ್ಟಿ ಮಾಡಿಕೊಡುವಂಥದ್ದನ್ನು ನಾವು ದಶಕಗಳ ಕಾಲ ಮಾಡಿಲ್ಲ. ಅಂದರೆ ನಾವು ಮಾಡಿಲ್ಲ ಹಾಗೆ ಕೈ ಚೆಲ್ಲಿ ಅಸಹಾಯಕತೆಯಿಂದ ಇದು ಇಷ್ಟೇ ನಮಗಾಗಿದ್ದು ಅಂತ ಹೇಳೋದ್ರ ಬದಲಿಗೆ ಕೇವಲ ನೀವೇ ಹೇಳಿದಾಗ ಒಂದು 50-60 ವರ್ಷದ ಹಿಂದೆ ಇದ್ದಂಥ ಆ ಅಭಿಮಾನವಿತ್ತಲ್ಲ, ಅಭಿಮಾನವಲ್ಲದೆ ಹೋದ್ರೂ ಬಳಕೆಯ ದೃಷ್ಟಿಯಿಂದಲಾದ್ರೂ ಅದಕ್ಕೆ ಇದ್ದಿರ್ಬೋದಾದಂಥ ಅನೇಕ ಪಾರ್ಶ್ವ ಮಗ್ಗಲುಗಳಿದ್ವಲ್ಲ, ಅವು ಇಂದು ಮಾಯವಾಗಿವೆ. ಕನ್ನಡ ತಂದು ಕೂಡಲೇ ಚರ್ಚೆಯ ವಿಷಯ ಆಗೋಗ್ಬಿಟ್ಟಿದೆ. ಕನ್ನಡ ಪರವಾದದ ಹೋರಾಟ ಒಂದು ಉದ್ಯೋಗವಾಗಿದೆ. ಹೋರಾಟ ಉದ್ಯೋಗ ಆಗಬಾರ್ದು, ಹುಡುಕಾಟ ಉದ್ಯೋಗ ಆಗಬೇಕಿತ್ತು. ನಾವು ಯಾಕೆ ಹೀಗಿದ್ದೇವೆ, ಏನು ಮಾಡಿದ್ರೆ ಸರಿಯಾದೀತು, ಇವುಗಳನ್ನು ಈಗಲೂ ಮಾಡೋಕ್ಕೆ ಸಾಧ್ಯವಿದೆ. ಆದರೆ ಅದರ ಬದಲಿಗೆ ಆಡಳಿತ ಯಂತ್ರವೇ ಮುಂದಾಗಿ ಮಾಡುವಂಥ ಕೆಲಸ ಕನ್ನಡ ಕಾವಲು ಸಮಿತಿ ಅಂತ ಹೇಳ್ತೀವಿ ನಾವು. ಕನ್ನಡ ನೆಲದಲ್ಲೇ ಕನ್ನಡವನ್ನು ಕಾಯ್ತೇವೆ ಅಂತ ಹೇಳ್ತೇವೆ. ಅದಾದಮೇಲೆ ಅಭಿವೃದ್ಧಿಪಡಿಸ್ತೇವೆ ಅಂತ ಅದಕ್ಕೊಂದು ಪ್ರಾಧಿಕಾರ ಮಾಡ್ಕೊಂಡು ಬಿಡ್ತೇವೆ. ಅಂದರೆ ಕನ್ನಡವನ್ನು ಅಭಿವೃದ್ಧಿಪಡಿಸೋಕ್ಕೊಂದು ಅಧಿಕಾರ, ಒಂದು ಪ್ರಾಧಿಕಾರ, ಇವೆಲ್ಲದರಿಂದ ಸಾಧ್ಯವಾದೀತೆ. ಇಡೀ ಜನಸ್ತೋಮ ಒಂದು ಸಾಮುದಾಯಿಕವಾಗಿ ಒಂದು ಮನೆ, ನೀವೇ ಹೇಳಿದ ಹಾಗೆ ಒಂದು ಸಣ್ಣ ಘಟಕವಾದರೆ ಸಮಾಜ ನಿರ್ಮಿತಿ ಆಗಬೇಕಾಗಿರೋದು ಈ ಕುಟುಂಬಗಳಲ್ಲಿ ಇಲ್ಲದೆ, ನೀವು ಚೆನ್ನಾಗಿ ಹೇಳಿದ್ರಿ ಆಗಲೇ, ಕುಟುಂಬಗಳಲ್ಲೇ ಇಲ್ಲೇ ಇರುವಂಥ ಈ ಕನ್ನಡದ ವಾತಾವರಣ ಎಷ್ಟು ವಿಸ್ತರಿಸಿ ಇಷ್ಟು ವೈಶಾಲ್ಯ ಕೊಡೋದ್ರ ಮುಖಾಂತರ ನೀವು ಕನ್ನಡವನ್ನು ಸ್ಥಾಪಿಸಿ ಬೆಳೆಸಿ ಇದನ್ನು ಉಳಿಸಿಕೊಳ್ಳೋಕೆ ಸಾಧ್ಯವಾದೀತು. ಯಾವಾಗಲೂ ಅಳಿವಿನಂಚು ಅಂತ ಹೇಳ್ತೀವಿ ಹೊರತು ಯಾವತ್ತಾದರೂ ಒಂದೇ ಒಂದು ಬಾರಿ ಉಳಿವಿನಂಚು ಅಂತ ಹೇಳಿದ್ದೇವೆಯೇ? ಉಳಿವು ಮಾಡಬೇಕಾದ ಶ್ರಮ ಇದೆಯಲ್ಲ, ಅದನ್ನು ಕೇಳಿದಾಗೆಲ್ಲ ಹೇಳ್ತೇವೆ ಪ್ರಾಧಿಕಾರ ಕೊಟ್ಟಿದ್ದೇವೆ ಅಂತ. ಆದರೆ ಆಡಳಿತ ಯಂತ್ರದಲ್ಲೇ ನೀವು 27-28 ಸುತ್ತೋಲೆಗಳನ್ನು ಹೊರಡಿಸ್ಬಿಟ್ಟು ಕನ್ನಡ ಆಡಳಿತ ವ್ಯವಹಾರ ಕನ್ನಡದಲ್ಲಾಗಬೇಕು ಅಂತ ಹೇಳ್ತೀರಿ. ಇದು ನಗೆಪಾಟಿಲು. ಅಷ್ಟಲ್ಲದೆ
ಯಾವುದು ಶಕ್ತಿ ಕೇಂದ್ರವೋ ಅಲ್ಲಿ ಕನ್ನಡದ ಅಂಕಿಗಳು ನಮಗೆ ಮಾತ್ರವೇ ಇರೋದು ಅಂಕಿಗಳು. ನಮ್ಮದು ಮಾತ್ರ ತೀರಾ ವೈಜ್ಞಾನಿಕ ಭಾಷೆ ಅಂತ ಭಾಷಾಶಾಸ್ತ್ರಜ್ಞರು ಹೇಳ್ತಾರೆ. ಅಷ್ಟಾದ ನಂತರವೂ ಕನ್ನಡದ ಅಥವಾ ಕನ್ನಡ ಅಂಕಿಗಳ ಬಳಕೆ ನಮ್ಮ ಶಕ್ತಿ ಕೇಂದ್ರದಲ್ಲೇ ಇರೋದಿಲ್ಲ. ನಾವುಗಳು ಬಳಕೆ ಮಾಡಬೇಕಾದಾಗಲೇ ಕನ್ನಡ ಅಂಕಿಗಳು ಬಳಕೆ ಮಾಡೋಲ್ಲ. ಕನ್ನಡದ ಅಷ್ಟೋ ಪದಗಳು ನೇಸರ ಬಳಸೋಲ್ಲ, ತಿಂಗಳು ಬಳಸ್ತೀವಿ. ಏನೇನು ಇದೆಲ್ಲ ಅಂದರೆ ಎರವಲು ಪದಕೋಶವನ್ನೇ ಹೇರಳವಾಗಿ ಇಟ್ಕೊಳ್ಳುವಂಥ ಭಾಷೆಯನ್ನು ಯಾವ ಭಾಷೆಯೂ ಸ್ವತಂತ್ರವಲ್ಲ. ಸ್ವತಂತ್ರ ಸರ್ವತಂತ್ರ ಇಲ್ಲವೇ ಇಲ್ಲ. ಅದು ಎಲ್ಲಕ್ಕೂ ಎರವಲು ಪದಕೋಶ ಇರಲೇಬೇಕು. ಹಾಗೆ ಭೂಯಿಷ್ಠವಾದ್ದು ಅನೇಕ ಬೇರೆ ಬೇರೆ ಭಾಷೆಗಳಿಂದ ಪಡ್ಕೊಂಡಂಥದ್ದು ತುಂಬ ಇರುತ್ತವೆ. ಯಾವ ಭಾಷೆಗಾದರೂ ಸರಿ ಅದು. ಹಾಗೆ ಪಡ್ಕೊಂಡಂಥ ಭಾಷೆಯೊಂದನ್ನು ನನ್ನದು ಅಂತ ಅಭಿಮಾನವನ್ನು ನಾವು ಮೆರೆಯಕ್ಕೆ ಸಾಧ್ಯವಾಗದೆ ಹೋಯಿತು ಅಂತಂದರೆ ಇನ್ನು ಮುಂದಿನ ಬರುವ ತಲೆಮಾರುಗಳಿಗೆ ನೀವೇನು ಹಸ್ತಾಂತರಿಸ್ತೀರಿ?